ಕಾಯಿನ್ ಮಾರಾಟ ನಿಮಗೆ ಗೊತ್ತೇ? ಹಳೆಯ ಕಾಯಿನ್ ಮಾರುವುದು ನೀವು ನೋಡಿದ್ದೀರಾ? ಹಳೆ ಕಾಯಿನ್ ನಿಂದ ಲಕ್ಷ ಲಕ್ಷ ಸಂಪಾದನೆ ಗೊತ್ತಾ? ಹಳೆ ಕಾಯಿನ್ ಮಾರುವುದು ಈಗ ಆ 1, 2, 5 ರೂಪಾಯಿ ಕಾಯಿನ್ಗೆ ಕೋಟಿ ಕೋಟಿ ಬೆಲೆ ಇದೆಯಾ? ಕಾಯಿನ್ ಕೊಟ್ಟವನು ಕಣ್ಮುಚ್ಚಿದ್ಯಾಕೆ ಗೊತ್ತಾ? ನಿಮ್ ಹತ್ರ ಆ ಕಾಯಿನ್ ಇದ್ರೆ ತುಂಬಾ ಡೇಂಜರ್. 1 ರೂಪಾಯಿ ಸೂಸೈಡ್. ಹಳೆಯ ಕಾಯಿನ್ ಮಾರಾಟ ನಿಮಗೆ ಗೊತ್ತೇ? ಹಳೆಯ ಕಾಯಿನ್ ಮಾರೋದು ನೀವು ಎಲ್ಲಾದ್ರೂ ನೋಡಿದ್ದೀರಾ? ಹಳೆ ಕಾಯಿನ್ ನಿಂದ ಲಕ್ಷ ಲಕ್ಷ ಸಂಪಾದನೆ ಗೊತ್ತಾ? ಹಳೆಯ ಕಾಯಿನ್ ಮಾರಾಟ ನಿಮಗೆ ಗೊತ್ತಿದೆಯಾ ಅನ್ನುವಂತಹ ವಿಚಾರ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಹಳೆಯ ಕಾಯಿನ್ ಮಾರೋದು ನೀವು ಎಲ್ಲಾದ್ರೂ ನೋಡಿದ್ದೀರಾ? ಹಳೆ ಕಾಯಿನ್ ನಿಂದ ಲಕ್ಷ ಲಕ್ಷ ಸಂಪಾದನೆ ಆಗುತ್ತೆ ಅನ್ನುವಂಥದ್ದು ಗೊತ್ತಿದೆಯಾ? ಇನ್ನು ಹಳೆ ಕಾಯಿನ್ ಮಾರೋದು ದುಡ್ಡು ಮಾಡೋದಕ್ಕೆ. ಹೀಗೆ ದುಡ್ಡು ಮಾಡಲು ಹೋದವ ಹೆಣವಾಗಿ ಹೋಗಿದ್ದಾನೆ. ಆನ್ಲೈನ್ ಗ್ರಾಹಕರನ್ನ ನಂಬಿ ಜೀವವನ್ನ ಕಳ್ಕೊಂಡಿದ್ದಾನೆ ಈ ನತದೃಷ್ಟ. ರೂಪಾಯಿ ಕಾಯಿನ್ ಕೊಟ್ರೆ ಕೋಟಿ ಕೋಟಿ ಕೊಡುವ ಆಮಿಷವನ್ನ ಒಡ್ಡಲಾಗಿದೆ. ಆನ್ಲೈನ್ ವಂಚಕರಿಂದ ಮೋಸ ಹೋಗಿದ್ದಾರೆ ವ್ಯಕ್ತಿಯೊಬ್ರು. ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ. ಇದರಿಂದ ಹಳೆಯ 1 ರೂಪಾಯಿ ಕಾಯಿನ್ ಅನ್ನ ಮಾರಲು ಯತ್ನಿಸಿದವ ಇದೀಗ ಸೂಸೈಡ್ ಮಾಡಿಕೊಂಡಿದ್ದಾರೆ. ಮೈ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿಕೊಂಡು ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಚಿಕ್ಕಬಳ್ಳಾಪುರದ ನಿವಾಸಿ ಅರವಿಂದ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಗೌರಿಬಿದನೂರು ರಸ್ತೆ ಮಾರ್ಗದ ಕಣಿವೆ ಪ್ರದೇಶದಲ್ಲಿ ಈ ಘಟನೆ ಸಂಭವಿಸಿದೆ. ಒಳ್ಳೆ ಸಂಬಂಧ ಏನಿಲ್ಲ. ಒಂದು 20 ವರ್ಷ ಆಯ್ತು ನಾನು ಡಿವೈಡ್ ಆಗಿ. ಸೊ ನಾನು ಮಾತಾಡೋದು ಕಡಿಮೆನೇ. ಅವ್ರ ಮನೆಗೆ ನಾವು ಹೋಗಲ್ಲ, ನಮ್ಮ ಮನೆಗೆ ಅವರು ಬರ್ತಾ ಇರಲಿಲ್ಲ. ಯಾವುದೋ ಒಂದು ಅಕೇಶನ್ ಏನಾದ್ರು ಸಿಕ್ಕಿದ್ರೆ ದಾರಿಯಲ್ಲಿ ಮಾತಾಡ್ತಾಯಿದ್ವಿ, ಅಷ್ಟು ವಿನಃ ಇನ್ನೇನಿಲ್ಲ. ಯಾವುದೇ ರೀತಿಯಾದ ವ್ಯವಹಾರದ ಬಗ್ಗೆ ಅವನ ಪರ್ಸ್ನಲ್ ಲೈಫ್ ಬಗ್ಗೆ ನಮಗೇನು ಗೊತ್ತಿಲ್ಲ. ಏನು ಕೆಲಸ ಮಾಡ್ತಾಯಿದ್ವಿ? ಅಂಗಡಿಯಲ್ಲಿ, ಬಜಾರ್ ರೋಡಲ್ಲಿ ಅಂಗಡಿ ಇದೆ, ಅರವಿಂದ ಗಿಫ್ಟ್ ಸೆಂಟರ್ ಅಂತ. ಅದೇ ಅಂಗಡಿಯಲ್ಲಿ ಇತ್ತು. ರಾತ್ರಿ 10 ಗಂಟೆಯಲ್ಲಿ ನಾವು ಬಂದು ಮಾಹಿತಿ ಕೊಟ್ಟಾರೆ. ನಮ್ಮ ತಂದೆಯವ್ರು ಫೋನ್ ಮಾಡಿ ಹೇಳಿದ್ರು, ಈ ರೀತಿ ನಿನ್ನ ತಮ್ಮ ಏನೋ ಮಾಡ್ಕೊತಾನೆ ನೋಡಪ್ಪ ಅಂತ. ಸೊ ಆವಾಗ ಅವ್ರನ್ನೆಲ್ಲ ಹುಡ್ಕೋದಕ್ಕೆ ಹೋದಾಗ ಈ ರೀತಿ ಅಂತ ಗೊತ್ತಾಯಿತು. ಅಲ್ಲಿಗೆ ಹೋದೆ. ನಾನು ಹೋಗಿ ನೋಡಿದಾಗ ಅಲ್ಲೊಂದು ಬರ್ನ್ ಆಗಿ ಸತ್ತೋಗಿದೆ. ನಮ್ಮದು ಅಂತ ಒಳ್ಳೆ ಒಬ್ಬ ವ್ಯಕ್ತಿ ಸುಮಾರು 45 ವಯಸ್ಸು, ಅರವಿಂದ್ ಅಂತ. ಅರವಿಂದ್ ಗಿಫ್ಟ್ ಸೆಂಟರ್ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ಬಾಜಾರ್ ರಸ್ತೆಯಲ್ಲಿ ಒಂದು ಅಂಗಡಿನ ಇಟ್ಕೊಂಡಿರ್ತಾರೆ. ಆತ ಸೂಸೈಡ್ ಮಾಡಿಕೊಂಡು ಪ್ರಾಣನ ಬಿಟ್ಟಿರ್ತಾನೆ. ಏನಕ್ಕೆ ಇದು ಮಾಡ್ಕೊಂಡಿದ್ದಾನೆ, ಏನು ಎತ್ತ ಅಂತ ನಾವು ಸ್ವಲ್ಪ ತನಿಖೆ ಮಾಡಿ ನೋಡಲಾಗಿ ಒಂದು ಡೆತ್ ನೋಟ್ ಕೂಡ ಸಿಕ್ಕಿದೆ ನಮಗೆ. ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ಆತ ಏನು ಕಾರಣ ಅಂತಂದ್ಬಿಟ್ಟು ಬರೆದಿದ್ದಾನೆ. ಅದರಲ್ಲಿ ಆತ ಹೇಳೋ ಪ್ರಕಾರ ಆತನ ಹತ್ರ ಕೆಲವು ಹಳೆ 1 ರೂಪಾಯಿ ನಾಣ್ಯಗಳು ಇದ್ವಂತೆ. ಅದನ್ನು ಯಾರಿಗಾದರೂ ಮಾರಾಟ ಮಾಡಬೇಕು ಅಂತಂದು ಈತನೇ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ದಾನೆ. ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಕೆಲವ್ರದ್ದು ಫೋನ್ ನಂಬರ್ಸ್ ಕೂಡ ಸಿಕ್ಕಿದೆ. ಅದನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಅದರಲ್ಲಿ 1 ನಂಬರು ಕಾಂಟ್ಯಾಕ್ಟ್ ಆಗಿದೆ. ಕಾಂಟ್ಯಾಕ್ಟ್ ಆದ ನಂತರ ಅವ್ರನ್ನೂ ಇಲ್ಲ, ನಾವು ತೊಗೊಳ್ತೀವಿ, ಇದಕ್ಕೆ 58 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ, ಈ ನಿಮ್ಮ ಹತ್ರ ಏನು ನಾಣ್ಯಗಳಿದ್ದಾವೆ ಅದು, ಸೊ ನಾವು ತೊಗೊಳ್ತೀವಿ ಅಂತಂದು ಹೇಳಿ ನಾವು ಸ್ವಲ್ಪ ಸ್ಟಾರ್ಟಿಂಗು ಪ್ರೊಸೆಸಿಂಗ್ ಫೀಸು ಅದು ಇದು ಅಂತಂದು ಹೇಳಿ ಸ್ಟಾರ್ಟಿಂಗ್ ಒಂದು 2,500 ರೂಪಾಯಿ ಕಟ್ಟಿಸ್ಕೊಳ್ತಾರೆ. ಅದಾದ ನಂತರ ಇನ್ನೊಂದು ಫೋನ್ಪೇ ಅಕೌಂಟಿಗೆ ಒಂದು 10 ಲಕ್ಷ ರೂಪಾಯಿ ಅಷ್ಟು ಕಟ್ಕೊಳ್ತಾರೆ. ಈ ಬಗ್ಗೆ ಸ್ವತಃ ಮಾತನಾಡೋದಕ್ಕೆ ಮೃತ ಸ್ನೇಹಿತರಾಗಿರುವಂತಹ ಶ್ರೀನಿವಾಸ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಏನಿದು ಘಟನೆ? ಯಾವಾಗ ಆಯ್ತು ಈ ಘಟನೆ? ನಿಮ್ಮ ಫ್ರೆಂಡ್ ಆನ್ಲೈನ್ ನಲ್ಲಿ ಎಷ್ಟು ದುಡ್ಡನ್ನ ಕಳ್ಕೊಂಡಿದ್ದಾರೆ ಇದನ್ನ ನಂಬ್ಕೊಂಡು? ಮೇಡಮ್, ಈ ತರ 1 ರೂಪಾಯಿ ಕಾಯಿನಿಂದ ಈ ತರ 58 ಲಕ್ಷ ಅಂತೇಳಿ ಆಸೆ ಇಟ್ಟು ಅವ್ರ ಹತ್ರ ಸ್ಟೆಪ್ ಬೈ ಸ್ಟೆಪ್ 50,000, 60,000, 8 ಲಕ್ಷ ಈ ತರ ಎಲ್ಲ ಹಾಕ್ಸ್ಕೊಂಡು ಸುಮಾರು ಅಂದ್ರೆ ಒಂದು 24 ಲಕ್ಷ ಅವ್ರಿಗೂ ತುಂಬಾ ದುಡ್ಡು ಕಳ್ಕೊಂಡಿದ್ದಾರೆ ಮೇಡಮ್. ಅಂದ್ರೆ ಈ ವಿಚಾರ, ನಾನು ಆನ್ಲೈನ್ ನಲ್ಲಿ ಇಷ್ಟು ದುಡ್ಡನ್ನ ಪೇ ಮಾಡ್ತಿದ್ದೀನಿ ಅನ್ನುವಂತ ವಿಚಾರನ ನಿಮ್ ಜೊತೆ ಏನಾದ್ರು ಡಿಸ್ಕಸ್ ಮಾಡ್ತಾ ಇದ್ರಾ? ಇದ್ರ ಬಗ್ಗೆ ನೀವೇನಾದ್ರೂ ಇಲ್ಲ ಮೇಡಮ್, ಇಲ್ಲ ಮೇಡಮ್, ಆದ್ರೆ ಡಿಸ್ಕಸ್ ಮಾಡಿಲ್ಲ. ಬಟ್ ಡೆತ್ ನೋಟ್ ಅಲ್ಲಿ ಎಲ್ಲ ಬರ್ದಿದ್ದ ಮೇಡಮ್. ಓಕೆ, ಅವರು ಡೆತ್ ನೋಟ್ ಅಲ್ಲಿ ಇನ್ನೇನೆಲ್ಲ ಉಲ್ಲೇಖ ಮಾಡಿದ್ರು ಸರ್? ಈ ಒಂದು ವಿಚಾರಕ್ಕೇನೆ ಅವರು ಸೂಸೈಡ್ ಮಾಡ್ಕೊಂಡಿರೋದಾ ಹೇಗೆ?
ಹೌದು ಮೇಡಮ್, ಹೌದು. ಈ ವಿಚಾರಕ್ಕೆ ಮನನೊಂದು ಆನ್ಲೈನ್ ಸಂಪರ್ಕಕ್ಕೆ ಸಿಕ್ಕಿ ಆನ್ಲೈನ್ ಅಲ್ಲಿ ನಾರ್ತ್ ಇಂಡೀಸ್ ಇವರು ಕೆಲವು ಹೆಸರುಗಳು ಫೋನ್ ನಂಬರ್ಸ್ ಎಲ್ಲ ಬರ್ದಿದ್ದಾರೆ. ಅವರಿಂದ ಈ ತರ ನೊಂದು ಸೂಸೈಡ್ ಮಾಡ್ಕೊಂಡಿದ್ರು ಮೇಡಮ್. ಸರ್, ಇದೀಗ ಅರವಿಂದ್ ಅವರು ಅನುಕೂಲಸ್ಥರಾಗಿದ್ರ? ಇಷ್ಟೊಂದೆಲ್ಲ 24 ಲಕ್ಷದವರೆಗೂ ಕೂಡ ಅವರು ಆನ್ಲೈನ್ ನಲ್ಲಿ ಪೇ ಮಾಡಿದ್ದಾರೆ ಅಂತಂದ್ರೆ, ಸೊ ಅವರ ಮನೆ ಕಡೆ ಯಾವ ರೀತಿ ಪರಿಸ್ಥಿತಿ ಇತ್ತು? ಇಲ್ಲ ಮೇಡಮ್, ಆರ್ಥಿಕವಾಗಿ ಚೆನ್ನಾಗಿದ್ರು. ಬಟ್ ಲಾಸ್ಟ್ ಮೂಮೆಂಟ್ ಗೆ ಅವರು ಜಾಸ್ತಿ ಪ್ರೆಷರ್ ಆಗ್ದಾಗ ಏನಾಗಿದೆ, ಈ ಮನೆಯಲ್ಲಿರೋ ಹೆಂಗಸರು ಒಡವೆ ಸಮೇತ ಕುದ್ಬಿಟ್ಟು ಈ ತರ ಎಲ್ಲ ಆಗಿದೆ ಮೇಡಮ್. ಹಾಗಿದ್ರೆ ಆ ಡೆತ್ ನೋಟ್ ಅಲ್ಲಿ ಏನ್ ಬರ್ದಿದ್ದಾರೆ ಸರ್ ಅವರು ಆಕ್ಚುಲಿ? ಅದು ಮೇಡಮ್, ಆನ್ಲೈನ್ ಅಲ್ಲಿ ಈ ತರ ಎಲ್ಲ ನಾವು ಈ ತರ ದುಡ್ಡು ಕಳ್ಕೊಂಡಿದೀನಿ, ಯಾರ್ಯಾರ ನಂಬರ್ಗೆ ಎಷ್ಟೆಷ್ಟು ಹಾಕಿದೀನಿ, ಇಂಥವ್ರು ಫೋನ್ ಮಾಡ್ತಾ ಇದ್ರು, ಈ ತರ ಫೋನ್ ಪೇ ಆಗಿದೆ, ಕೆಲವೆಲ್ಲ ಅಕೌಂಟ್ ಪೇ ಆಗಿದೆ, ಎಲ್ಲ ಈ ತರ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಬರ್ದಿಟ್ಟಿದ್ದಾರೆ ಮೇಡಮ್. ಅಟ್ಲೀಸ್ಟ್ ಅವ್ರ ಮನೆಯವ್ರಿಗಾದ್ರೂ ಈ ವಿಚಾರ ಏನಾದ್ರೂ ಗೊತ್ತಿತ್ತಾ? ಇದ್ರ ಬಗ್ಗೆ ಏನಾದ್ರೂ ಗೊತ್ತಿಲ್ಲ ಮೇಡಮ್. ಆದ್ರೆ ಅವರು ಹೆಂಗಸ್ರು ಹೇಳೋ ಲೆಕ್ಕಾಚಾರದಲ್ಲಿ ನಾರ್ತ್ ಇಂಡೀಸ್ ಯಾರೋ ಹಿಂದಿಯಲ್ಲಿ ಮಾತಾಡ್ತಾ ಇದ್ರು, ನಮ್ಗೆ ಏನು ಅರ್ಥ ಆಗ್ತಾ ಇಲ್ಲ. ಯಾವಾಗ ಅಂದ್ರೆ ಅವಾಗ ಕಾಲ್ ಬರ್ತಾ ಇತ್ತು, ಡಿಮ್ಯಾಂಡ್ ಮಾಡ್ತಾ ಇದ್ರು, ಏನೋ ಮಾತಾಡ್ತಾ ಇದ್ರು, ಸಿಂಗಲ್ ಆಗಿ ಹೋಗ್ತಾ ಇದ್ರು, ಮಾತಾಡ್ತಾ ಇದ್ರು ಅಂತೇಳಿ ಅಂತ ಇದ್ರು ಮೇಡಮ್. ಓಕೆ, ಹಾಗಿದ್ರೆ ಅವರು ಸೂಸೈಡ್ ಮಾಡ್ಕೊಳ್ಳೋ ಹಿಂದಿನ ದಿನ ಅಥವಾ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಏನಾದ್ರೂ ಸಿಕ್ಕಿ ಏನಾದ್ರೂ ಮಾತನಾಡಿರುವಂತದ್ದಿದೆಯಾ? ಇಲ್ಲ ಮೇಡಮ್, ಅವರು 3:47ಕ್ಕೆ ನನಗೆ ಹಾಕಿದ್ದಾರೆ, 3:42ಕ್ಕೆ ಇನ್ನೊಬ್ರಿಗೆ ಹಾಕಿದ್ದಾರೆ, ಆಮೇಲೆ 3:45ಕ್ಕೆ ಇನ್ನೊಬ್ರಿಗೆ ಹಾಕಿದ್ದಾರೆ ಮೇಡಮ್. ಟೋಟಲ್ 3 ಜನಕ್ಕೆ ಹಾಕಿದ್ದಾರೆ. ಆದ್ರೆ ನಾನ್ ನೋಡ್ಕೊಂಡಿತ್ತು ಮಾತ್ರ ಸಂಜೆ ಒಂದು 5:15, 5:20 ಆಗಿತ್ತು ಮೇಡಮ್. ಓಕೆ. ಇದೀಗ ಪೊಲೀಸರು ಕೂಡ ತನಿಖೆನ ಶುರು ಮಾಡಿದ್ದಾರೆ. ನೋಡೋಣ ಮುಂದೆ ಇವರ ಹಣ ರಿಕವರಿ ಆಗುತ್ತೋ ಇಲ್ವೋ ಅನ್ನೋಂಥದ್ದನ್ನ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ ಸರ್. ಕಂಪ್ಲೀಟ್ ನ್ಯೂಸ್ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ.